ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆಯಿಂದ ಟಾಸ್ಕ್ನ ಒಂದು ಗೇಮ್ಗಳು ನಡೀತಾ ಇದೆ. ಸೊ ನಾಮಿನೇಷನ್ ಟಾಸ್ಕ್ ಅಂತಲೇ ಹೇಳ್ಬೋದು. 2 ಗುಂಪುಗಳಾಗಿ ಕ್ರಿಯೇಟ್ ಮಾಡಿದ್ರು. ನಿಮಗೆಲ್ಲರಿಗೂ ಗೊತ್ತು, ಸತತವಾಗಿ 2 ದಿನವೂ ಕೂಡ ರಜತ್ ಅವರು ಟೀಮ್ ಸೋಲ್ತು. ಬಟ್ ಅದಕ್ಕೆ ಮೂಲವಾದ ಕಾರಣ ಅಂತ ಹೇಳಿದರೆ ಮೋಸದ ಆಟ. ಸೊ ಮೋಸದ ಆಟ ಯಾವುದು ಅಂತ ಹೇಳಿದರೆ, ಕರ್ನಾಟಕ ಕಿಲಾಡಿಗಳು ಅನ್ನೋ ಒಂದು ಟೀಮ್ ಏನಿದೆ ತ್ರಿವಿಕ್ರಮ್ ಅವ್ರದ್ದು, ಅದರಲ್ಲಿ ಇರುವಂತಹ ಸ್ಪರ್ಧಿ ಅಂದರೆ ಚೈತ್ರಾಗೆ ಉಸ್ತುವಾರಿ ಮಾಡಲಿಕ್ಕೆ ಕಳಿಸಿದರೆ ಮನೆಯಲ್ಲಿರುವಂತಹ ರೂಲ್ಸ್ಗಳನ್ನೇ ಚೇಂಜ್ ಮಾಡಿಬಿಟ್ಟು ಆಡ್ತಿದ್ದಾಳೆ. ನೆನೆ ಒಂದು ಟಾಸ್ಕನ್ನು ಕೊಟ್ಟಿದ್ರು, ಹಗ್ಗ ಜಗ್ಗಾಟ ಹಾಗೂ ಮತ್ತೊಂದು ನೀರನ್ನು ತಗೊಂಬಂದು ಹಾಕೋದು, ಬಾಲನ್ನು ಮೇಲೆತ್ತಿ ಹೊರಗಡೆ ಹಾಕೋದು. ಅಲ್ಲಿ ರಜತ್ ಮತ್ತು ಚೈತ್ರ ಸಿಕ್ಕಾಪಟ್ಟೆ ದೊಡ್ಡ ಜಗಳ ಆಡಿದ್ದಾರೆ. ನೆನೆ ಎಪಿಸೋಡ್ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಇರಿಟೇಷನ್ ಕೂಡ ಆಯಿತು ಎಲ್ರಿಗೂ. ಈ ಇರಿಟೇಷನ್ ಆಗೋ ಲೆಕ್ಕಾಚಾರ ನಮಗೆ ಎಂಥದ್ದು ಬಂದಿರೋದಂತೆ, ಚೈತನ್ಗೆ ನಾವೇ ಒಳಗಡೆ ಹೋಗಿ ಹೊಡೆದ್ಬಿಡೋಣೇನಪ್ಪ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದಿದ್ವಿ. ಬಟ್ ಅಷ್ಟು ಕೋಪಿಷ್ಟ ಆಗಿರೋ ರಜತ್ ಕೂಡ ಸಮಾಧಾನದಿಂದ ಹೋಗೆ ಅಂತ ಹೇಳಿದ್ರದ್ದು. ಹಾಗೆ ತಳ್ಳಿದ್ರಲ್ಲೂ ನಾನು ತಪ್ಪಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಹೆಣ್ಣಾಗ್ಬಿಟ್ಟು ನಿನಗೆ ತಳ್ಳಬಾರ್ದು ಅನ್ನೋ ಒಂದು ಕಾಮನ್ ಸೆನ್ಸ್ ನಿಂದ್ರಲ್ಲಿದ್ದರೆ ಗಂಡಸಿನ ಮೈ ಮೇಲೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ. ಎದೆಯ ಮಟ್ಟಕ್ಕೆ ಹೋಗಿ ಮಾತನಾಡ್ತಿದ್ದಾಳೆ ಅಂದಮೇಲೆ ಅವನು ತಳ್ಳಿದ್ರಲ್ಲಿ ಸತ್ಯತೆ ಇದೆ ಹಾಗೂ ನಿಜ, ಅವನು ತಳ್ಳಲೇಬೇಕಾದ ಪರಿಸ್ಥಿತಿನೂ ಕೂಡ ಬಂದಿದೆ. ನಂತರ ರಜತ್ ಅವರು ಹೋಗಿ ಸಾರಿ ಕೂಡ ಕೇಳಿದ್ದಾರೆ. ಅದು ಅವರ ದೊಡ್ಡ ಗುಣನೂ ಅಂತ ಹೇಳ್ಬೋದು. ಇಲ್ಲಿ ರಜತನ ಹೊಗಳುವಂಥ ಕೆಲಸ ನಾನು ಮಾಡ್ತಿಲ್ಲ. ಸೊ ಯಾವುದು ಸರಿ ಇತ್ತು ಅನ್ನೋದೊಂದನ್ನು ಹೇಳಲಿಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಚೈತ್ರ ಅವರು ಸಿಕ್ಕಾಪಟ್ಟೆ ಇರಿಟೇಷನ್ ಮಾಡಿದ್ದಾರೆ. ಮತ್ತು ಇವತ್ತು ಬೆಳಗ್ಗೆ ಒಂದು ಟಾಸ್ಕ್ ನಡೆದಿದೆ. ಅಲ್ಲೂ ಕೂಡ ಚೈತ್ರ ರೂಲ್ಸನ್ನು ಬ್ರೇಕ್ ಮಾಡಿದ್ದೀರಾ ಅಂತ ಹೇಳಿ ಬೇಕಂತ ಹೇಳಿ ಫೌಲ್ಗಳನ್ನ ಕೊಟ್ಬಿಟ್ಟು ರಜತ್ ಅವರ ಟೀಮನ್ನು ಸೋಲಿಸಲಿಕ್ಕೆ ನೋಡ್ತಿದ್ದಾರೆ. ದಿಂಬಿನ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಆ ಚಿತ್ರ ಇರುವಂತಹ ದಿಂಬನ್ನು ತಗೊಂಡೋಗಿ ಅವರ ಒಂದು ಬಾಲ್ನಲ್ಲಿ ಹಾಕೋಬೇಕು, ಅವ್ರಿಗೆ ಕೊಟ್ಟಿರೋ ಒಂದು ವೃತ್ತದಲ್ಲಿ ಎಸಿಬೇಕು ಅಂತ ಹೇಳಿ. ಬಟ್ ಅಲ್ಲೂ ಕೂಡ ಚೆನ್ನಾಗಿ ಆಡ್ತಾರೆ ಮೋಕ್ಷಿತಾ ಮತ್ತು ಐಶ್ವರ್ಯ ಅವರು. ಬಟ್ ಚೈತ್ರ ಅವರು ಗೆಲ್ಲುವಂಥ ಟೈಮಲ್ಲಿ ಫೌಲ್ಗಳನ್ನು ಕೊಟ್ಬಿಟ್ಟು ದಿಂಬ್ಗಳನ್ನು ತೆಗೆದು ಮತ್ತೆ ರಿಮೂವ್ ಮಾಡಬೇಕಾದ್ರೆ ಹನುಮಂತ ಬಂದು ಹೇಳ್ತಾನೆ, ನಾನು ಸರಿ ಇಲ್ಲ, ನೀನೆಲ್ಲರೂ ಹುಡುಗಿ ಆಗಿದ್ದರೆ ನಿನ್ನ ಕತೆನೇ ಬೇರೆ ಮಾಡ್ತಿದ್ದೆ ನಾನು ಅಂತ ಹೇಳ್ತಾನೆ. ಸೊ ಅದಕ್ಕೆ ಧ್ವನಿಗೂಡಿಸಿದಂತಹ ಧನರಾಜ್ ಅವರು, ನಾಚಿಕೆ ಆಗೋದಿಲ್ವ ನಿನಗೆ, ಬರೇ ಮೋಸದ ಆಟ ಆಡ್ತೀಯಾ ಅಂತ ಹೇಳಿ ಅವನ ಭಾಷೆಯಲ್ಲಿ ಹೇಳ್ತಾನೆ. ನಾಚಿಕೆ ಆಗ್ತಿಲ್ಲ ಅಂತ ಯಾವನಿಗೂ ಹೇಳ್ತಿದ್ಯಾ ಅಂತ ಹೇಳಿ ಧನರಾಜ್ ವಿರುದ್ಧ ತೊಡೆ ತಟ್ಟಕ್ಕೆ ಹೋಗಿದ್ದಾಳೆ. ಸೊ ಹನುಮಂತನೂ ಕೂಡ ರೊಚ್ಚಿಗೆದ್ದಿದ್ದಾನೆ ಚೈತ್ರನ ವಿರುದ್ಧ. ನಿನಗೆ ಎಲ್ಲರೂ ನೀನು ಹುಡುಗ ಆಗಿದ್ದರೆ ನಿನಗೆ ಒಂದು ಗತಿ ಮಾಡಿಸಿದ್ದೆ ನಾನು ಸರಿಯಾಗಿಲ್ಲ, ನನ್ನ ತಂಟೆಗೆ ಬರಬೇಡ, ನೆಟ್ಟಿಗೆ ಆಡಿದರೆ ಆಡು ಅಂತ ಹೇಳ್ತಾನೆ. ಪಾಪ ರಜತ್ ಕೂಡ ಏನು ಮಾತಾಡ್ತಾನೆ, ಏನು ಮೋಸ ಆಡ್ತಾಳು ಗುರು ಇವಳು ಅಂತ ಹೇಳಿ ಒಂದು ಮಾತನ್ನು ಹೇಳ್ತಿದ್ದಾನೆ. ರಜತಿಗಿರೋ ಸಿಟ್ಟಿಗೆ ಬಟ್ ಅವ್ನು ಕಂಟ್ರೋಲ್ ಮಾಡ್ಕೋತಿರೋದೇ ದೊಡ್ಡ ವಿಚಾರ. ಯಾಕಂದರೆ ಸುದೀಪ್ ಅವರು ವೀಕೆಂಡಲ್ಲಿ ಹೇಳಿರೋ ಒಂದು ಮಾತನ್ನು ಅವನು ತಲೆಯಲ್ಲಿ ಇಟ್ಕೊಂಡು ಈಗ ಗೌತಮಿ ಹಾಗೂ ಚೈತ್ರನ ವಿರುದ್ಧ ಬಾಯಿ ಮುಚ್ಕೊಂಡಿದ್ದಾನೆ. ಸೊ ಚೈತ್ರ ಆಡ್ತಿರೋದು ನನಗಂತೂ ಫೇರ್ ಅನ್ನಿಸ್ತಿಲ್ಲ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.